ವೀಕ್ಷಕರೇ, ಇನ್ನು ಮುಂದೆ ಕೇವಲ ನಿಮಗೆ 600 ರೂಪಾಯಿಗೆ ಗ್ಯಾಸ್ ಸಿಲಿಂಡರ್ ಸಿಗ್ತಾ ಇದೆ. ವೀಕ್ಷಕರೇ, ಈ ಒಂದು ಕೆಲಸ ನೀವು ಖಂಡಿತ ಮಾಡಿದ್ರೆ ನಿಮಗೆ LPG ಬೆಲೆಯಲ್ಲಿ ಬರೋಬ್ಬರಿ 300 ರೂಪಾಯಿ ಸಬ್ಸಿಡಿ ಹಣ ಕೂಡ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದರ ಜೊತೆಗೆ ಏಪ್ರಿಲ್ 1ನೇ ತಾರೀಕಿಂದ ಗ್ಯಾಸ್ ಬುಕ್ಕಿಂಗ್ ನಿಯಮಗಳು ಕಂಪ್ಲೀಟ್ ಆಗಿ ಬದಲಾವಣೆ ಆಗ್ತಾ ಇದೆ ಅಂತಲೂ ಹೇಳ್ಬೋದು. ಈ ಒಂದು ನಿಯಮಗಳನ್ನ ನೀವು ಪಾಲನೆ ಮಾಡದೇ ಇದ್ರೆ ನಿಮ್ಮ LPG ಗ್ಯಾಸ್ ಕಟ್ ಆಗೋದಂತೂ ಖಂಡಿತ ಅಂತ ಹೇಳ್ತಾ ಇದ್ದಾರೆ. ಇದರ ಜೊತೆಗೆ ಲಕ್ಷಾಂತರ ಗೃಹಲಕ್ಷ್ಮಿಯರ ಖಾತೆಗೆ ಇವತ್ತು ಬೆಳ್ಳಂಬೆಳಗ್ಗೆ 28ನೇ ಕಂತಿನ ಹಣ ಕೂಡ ಜಮೆ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಈಗ 12 ಜಿಲ್ಲೆಗಳಿಗೆ ಮೊದಲ ಹಂತದ ಹಣ ಬಂದಿದೆ. ಹಾಗಿದ್ರೆ ಆ ಜಿಲ್ಲೆಗಳು ಯಾವುದು ಅಂತ ಕಂಪ್ಲೀಟ್ ಮಾಹಿತಿ ನಾನು ಈ ವಿಡಿಯೋ ತಿಳಿಸ್ಕೊಡ್ತಾ ಹೋಗ್ತೀನಿ. ಇದರ ಜೊತೆಗೆ ವೀಕ್ಷಕರೇ, ನಿರ್ಮಲಾ ಸೀತಾದೇವಿ ಅವರು ಲಾಕ್ಡೌನ್ ಬಗ್ಗೆ ಒಂದು ಶಾಕಿಂಗ್ ಹೇಳಿಕೆ ಸಹ ನೀಡಿದ್ದಾರೆ ಅಂತಾನೂ ಹೇಳ್ಬೋದು. ಇನ್ನೊಂದು ಕಡೆ ಯುದ್ಧದ ಬಗ್ಗೆ ಉತ್ತರ ಕೊರಿಯಾ ಅರ್ಧ ಅಮೆರಿಕವನ್ನೇ ನಾಶ ಮಾಡಲು ಕ್ಷಿಪಣಿ ಪರೀಕ್ಷೆ ಮಾಡಿದೆ ಅಂತಾನೂ ಹೇಳ್ಬೋದು. ಈ ಒಂದು ಪರೀಕ್ಷೆಯಿಂದ ಟ್ರಂಪ್ ಎದೆಯಲ್ಲಿ ಈಗ ದಗದಗ ಶುರುವಾಗಿದೆ. ಇದರ ಜೊತೆಗೆ SSLC ವಿದ್ಯಾರ್ಥಿಗಳಿಗೆ ಒಂದು ಶಾಕಿಂಗ್ ಹೇಳಿಕೆ ಸಹ ಬಂದಿದೆ ಅಂತಾನೂ ಹೇಳ್ಬೋದು. ಏನಪ್ಪಾ ಅಂದ್ರೆ 635 ಅಂಕ ಇನ್ನು 525ಕ್ಕೆ ಇಳಿಕೆ ಮಾಡಿದ್ದಾರೆ ಅಂತಾನೂ ಹೇಳ್ತಾ ಇದ್ದಾರೆ. ಇದರ ಜೊತೆಗೆ ಸಿದ್ದರಾಮಯ್ಯ ಅವರು ಹಿಂದಿ ಭಾಷೆ ಬಗ್ಗೆ ಒಂದು ಖಡಕ್ ವಾರ್ನಿಂಗ್ ಸಹ ಕೊಟ್ಟಿದ್ದಾರೆ ಅಂತಾನೂ ಹೇಳ್ಬೋದು. ಇನ್ನೊಂದು ಕಡೆ ಆಭರಣ ಪ್ರಿಯರಿಗೆ ಒಂದು ಭರ್ಜರಿ ಸಿಹಿಸುದ್ದಿ ಅಂತಲೂ ಹೇಳ್ಬೋದು. ಸತತವಾಗಿ 4ನೇ ದಿನ ಬೆಳ್ಳಿ ಮತ್ತು ಬಂಗಾರದ ಬೆಲೆ ತುಂಬ ಇಳಿಕೆ ಆಗಿದೆ ಅಂತಲೂ ಹೇಳ್ಬೋದು. ಯಾರೆಲ್ಲ ಆಭರಣ ಪ್ರಿಯರಿದ್ದರು ದಯವಿಟ್ಟು ಈ ವಿಡಿಯೋ ಒಂದು ಲೈಕ್ ಮಾಡಿ. ಅಷ್ಟೇ ಅಲ್ಲದೆ ಇವತ್ತಿನ ಒಂದು ಗೋಲ್ಡ್ ಪ್ರೈಸ್ ಎಷ್ಟಿದೆ ನಿಮ್ಮ ಪ್ರಕಾರ ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸ್ಬೋದು. ಬನ್ನಿ, ಹಾಗಿದ್ರೆ ಇವತ್ತಿನ ಈ ಎಲ್ಲ ಕಂಪ್ಲೀಟ್ ಮಾಹಿತಿಯನ್ನು ನಾನು ಈ ವಿಡಿಯೋ ತಿಳಿಸ್ಕೊಡ್ತೀನಿ. ದಯವಿಟ್ಟು ವಿಡಿಯೋನಲ್ಲಿ ಸ್ಕಿಪ್ ಮಾಡೋಕೆ ಹೋಗಬೇಡಿ. ಈಗಲೇ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ನೀವು ಯಾವ ಜಿಲ್ಲೆಯಿಂದ ಈ ಒಂದು ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ನಿಮ್ಮ ಜಿಲ್ಲೆಯನ್ನು ಕಾಮೆಂಟ್ ಮುಖಾಂತರ ತಿಳಿಸಿ. ಬನ್ನಿ, ಹಾಗಿದ್ರೆ ಈಗ ವಿಡಿಯೋನ ಶುರು ಮಾಡೋಣ. ವೀಕ್ಷಕರೇ, ಮೊದಲ ದೊಡ್ಡ ಸುದ್ದಿ ನೋಡೋದಾದ್ರೆ ಸೋಷಿಯಲ್ ಮೀಡಿಯಾದಲ್ಲಂತೂ ತುಂಬಾ ಚರ್ಚೆ ಆಗ್ತಾ ಇರೋ ವಿಷಯ ಅಂದ್ರೆ ಭಾರತದಲ್ಲಿ ಮತ್ತೆ ಲಾಕ್ಡೌನ್ ಆಗುತ್ತಾ. ಇದರ ಬಗ್ಗೆ ತುಂಬಾ ವೈರಲ್ ಆಗ್ತಾ ಇದೆ, ಮತ್ತೆ ಚರ್ಚೆನೂ ಕೂಡ ನಡೀತಾ ಇದೆ ಅಂತಾನೂ ಹೇಳ್ಬೋದು. ಈಗ ಭಾರತದಲ್ಲಿ ಲಾಕ್ಡೌನ್ ಆಗುತ್ತಾ ಇಲ್ಲ ಅಂತ ಇದರ ಬಗ್ಗೆ ನಿರ್ಮಲಾ ಸೀತಾದೇವಿ ಅವರು ಒಂದು ಶಾಕಿಂಗ್ ಹೇಳಿಕೆಯನ್ನು ನೀಡಿದ್ದಾರೆ ಅಂತಾನೂ ಹೇಳ್ಬೋದು. ಏನಪ್ಪಾ ಅಂದ್ರೆ ಕೋವಿಡ್ ಕಾಲದಂತೆ ಭಾರತದಲ್ಲಿ ಮತ್ತೆ ಲಾಕ್ಡೌನ್ ಆಗುತ್ತಾ ಇಲ್ವಾ ಅನ್ನೋ ಒಂದು ಆತಂಕ ಬೇಡ ಅಂತಾನೂ ಹೇಳಿದ್ದಾರೆ. ಇದಕ್ಕೆ ಕೇಂದ್ರ ಸರ್ಕಾರ ಹಣಕಾಸು ಸಚಿವ ಆದಂತಹ ನಿರ್ಮಲಾ ಸೀತಾದೇವಿ ಅವರೇ ಇದರ ಬಗ್ಗೆ ಒಂದು ಸ್ಪಷ್ಟನೆ ಕೂಡ ನೀಡಿದ್ದಾರೆ, ಒಂದು ಮಹತ್ವ ವಿವರಣೆ ಕೂಡ ನೀಡಿದ್ದಾರೆ ಅಂತಾನೂ ಹೇಳ್ಬೋದು. ಸದ್ಯದ ಜಾಗತಿಕ ಯುದ್ಧ ಪರಿಸ್ಥಿತಿ ಮತ್ತು ಆರ್ಥಿಕ ಏರುಪೇರುಗಳು ಗಮನಿಸಿದರೆ ಜನರಲ್ಲಿ ಇಂತಹ ಭಯ ಕಾಡೋದು ಸಹಜ ಅಂತಾನೂ ಹೇಳ್ತಾ ಇದ್ದಾರೆ. ಆದರೆ ಭಾರತದಲ್ಲಿ ಸದ್ಯಕ್ಕೆ ಲಾಕ್ಡೌನ್ ಮಾಡುವ ಅನಿವಾರ್ಯತೆ ಇಲ್ಲವೇ ಇಲ್ಲ ಅಂತ ಸ್ಪಷ್ಟನೆ ಕೂಡ ನೀಡಿದ್ದಾರೆ ಅಂತಾನೂ ಹೇಳ್ಬೋದು. ಇದೊಂದು ಕಿವಿ ಮಾತು ಅಷ್ಟೇ, ಇದೊಂದು ನಿಮ್ಮನ್ನು ಭಯ ಹುಟ್ಟಿಸೋಕೆ ತುಂಬಾ ವೈರಲ್ ಆಗ್ತಾ ಇರುವಂಥ ವಿಷಯ ಅಂತ ಹೇಳಿದ್ದಾರೆ. ಈಗ ಸದ್ಯಕ್ಕೆ ಯಾವುದೇ ರೀತಿಯ ಭಾರತದಲ್ಲಿ ಲಾಕ್ಡೌನ್ ಇಲ್ಲ ಅಂತ ನಿರ್ಮಲಾ ಸೀತಾದೇವಿ ಅವರೇ ಒಂದು ಸ್ಪಷ್ಟನೆ ವಿವರಣೆ ಕೂಡ ನೀಡಿದ್ದಾರೆ ಅಂತಾನೂ ಹೇಳ್ಬೋದು. ನಿಮ್ಮ ಪ್ರಕಾರ ಮತ್ತೆ ಲಾಕ್ಡೌನ್ ಆಗಬೇಕಾ ಇಲ್ವಾ ಭಾರತದಲ್ಲಿ? ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸ್ಬೋದು. ಇನ್ನು ಮುಂದಿನ ದೊಡ್ಡ ಸುದ್ದಿ ನೋಡೋದಾದರೆ ರಾಜ್ಯದ ಕೋಟ್ಯಾಂತರ ಮಹಿಳೆಯರಿಗೆ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಬಂದಿದೆ ಅಂತಲೂ ಹೇಳ್ಬೋದು. ಏನಪ್ಪ ಅಂದರೆ 28ನೇ ಕಂತಿನ ಹಣ, ಗೃಹಲಕ್ಷ್ಮಿ ಹಣ ವಿತರಣೆ ಬಗ್ಗೆ ಈಗ ಅಧಿಕೃತವಾಗಿ ಶುರುವಾಗಿದೆ ಅಂತಲೂ ಹೇಳ್ತಾ ಇದ್ದಾರೆ. ಹೌದು ವೀಕ್ಷಕರೇ, ಮೊದಲ ಹಂತದಲ್ಲಿ ರಾಜ್ಯದ ಪ್ರಮುಖ 12 ಜಿಲ್ಲೆಗಳಿಗೆ ಅಂದರೆ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಈಗಾಗಲೇ 28ನೇ ಕಂತಿನ 2,000 ರೂಪಾಯಿ ಹಣ ಜಮೆ ಆಗ್ತಾ ಇದೆ ಮತ್ತು ಮಾಡಲಾಗ್ತಿದೆ ಅಂತಲೂ ಹೇಳ್ತಾ ಇದ್ದಾರೆ. ಬೆಳಗಾವಿ, ಮೈಸೂರು, ಬಾಗಲಕೋಟೆ, ಶಿವಮೊಗ್ಗ ಸೇರಿದಂತೆ ಇನ್ನಿತರ 12 ಜಿಲ್ಲೆಗಳಿಗೆ ಈಗಾಗಲೇ 28ನೇ ಕಂತಿನ ಹಣ ಜಮೆ ಆಗೋ ಪ್ರಕ್ರಿಯೆ ಕೂಡ ಕಂಪ್ಲೀಟ್ ಆಗಿ ಮುಗಿತಾ ಇದೆ ಅಂತಾನೂ ಹೇಳ್ತಾ ಇದ್ದಾರೆ. ಇದರ ಜೊತೆಗೆ ವೀಕ್ಷಕರೇ, ಯಾರಿಗಿಲ್ಲ ಈಗ 28ನೇ ಕಂತಿನ ಹಣ ಬಂದಿದೆ ಇಲ್ಲ ಅಂತ ಚೆಕ್ ಮಾಡೋಕೆ KETizen ಆ್ಯಪ್ ಮೂಲಕ ನೀವು ಬ್ಯಾಂಕ್ ಪಾಸ್ಬುಕ್ ನ ಚೆಕ್ ಮಾಡ್ಕೋಬೇಕಾಗುತ್ತೆ. ಒಂದು ವೇಳೆ ಈ ಒಂದು ಹಣ ಬಂದಿಲ್ಲ ಅಂದ್ರೆ ಗಾಬರಿ ಪಡೋದು ಬೇಡ. ಎರಡನೇ ಹಂತ ಅಂದ್ರೆ ಇನ್ನು ಕೇವಲ 48 ಗಂಟೆ ಒಳಗಡೆ ಇನ್ನು ಉಳಿದಿರುವಂತ ಜಿಲ್ಲೆಗಳಿಗೆ ಹಣ ಬಿಡುಗಡೆ ಮಾಡ್ತೀವಿ ಅಂತಾನೂ ಹೇಳ್ತಾ ಇದ್ದಾರೆ. ಇಲ್ಲಿ ಯಾರ್ಯಾರು ಈ KYC ಮತ್ತೆ ವೆರಿಫಿಕೇಶನ್ ನ ಕಂಪ್ಲೀಟ್ ಮಾಡಿಲ್ಲ ಅವರಿಗೆ ಹಣ ಬರಲ್ಲ ಅಂತಾನೂ ಹೇಳ್ತಾ ಇದ್ದಾರೆ. ದಯವಿಟ್ಟು ಈ ಒಂದು ಎರಡು ಈ KYC ಮತ್ತು DBT ಅಪ್ಡೇಟ್ನ ಮಾಡಿಸ್ಕೊಳ್ಳಿ. ಆದಷ್ಟು ಬೇಗ ನೀವು ಮಾಡಿಸ್ಕೊಂಡ್ರೆ ಎರಡನೇ ಹಂತದಲ್ಲಿ 48 ಗಂಟೆ ಒಳಗಡೆ ನಿಮಗೆ 28ನೇ ಕಂತಿನ 2,000 ರೂಪಾಯಿ ಹಣ ಗೃಹಲಕ್ಷ್ಮಿ ಫಲಾನುಭವಿಗಳ ಖಾತೆಗೆ ಬರೋದಂತೂ ಕನ್ಫರ್ಮ್ ಅಂತಲೂ ಹೇಳ್ಬೋದು. ಈಗಾಗಲೇ ಯಾರಿಗೆಲ್ಲ 28ನೇ ಕಂತಿನ ಹಣ ಬಂದಿದೆ ಮತ್ತು 27ನೇ ಕಂತಿನ ಹಣ ಬಂದಿಲ್ಲ ಮತ್ತು ಯಾವ ಜಿಲ್ಲೆಗೆ ಬಂದಿದೆ ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸ್ಬೋದು. ನೀವು ಕಾಮೆಂಟ್ ಮುಖಾಂತರ ತಿಳಿಸಿದ್ರೆ ನಮಗೆ ನೆಕ್ಸ್ಟ್ ವಿಡಿಯೋಕ್ಕೆ ಮಾತಾಡೋಕ್ಕೆ ಯೂಸ್ಫುಲ್ ಆಗುತ್ತೆ ಅಂತಲೂ ಹೇಳ್ಬೋದು. ಇನ್ನು ಮುಂದಿನ ದೊಡ್ಡ ಸುದ್ದಿ ನೋಡೋದಾದ್ರೆ ಇದೀಗ ಯುದ್ಧದ ಮಧ್ಯದಲ್ಲಿ ಅಮೆರಿಕಾಗೆ ಮತ್ತೆ ಆತಂಕ ಅಂತಾನೂ ಹೇಳ್ಬೋದು. ಯಾಕಪ್ಪ ಅಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈಗ ಉತ್ತರ ಕೊರಿಯಾ ಈಗ ಅಮೆರಿಕಾವನ್ನೇ ಬೆಚ್ಚಿ ಬೀಳಿಸಿದೆ ಅಂತಾನೂ ಹೇಳ್ಬೋದು. ಅರ್ಧ ಅಮೆರಿಕಾವನ್ನು ಕೇವಲ 30 ನಿಮಿಷಗಳಲ್ಲಿ ನಾಶ ಮಾಡಬಲ್ಲಂತಹ ಹೈ ಟಚ್ ಕ್ಷಿಪಣಿ ಎಂಜಿನ್ ಪರೀಕ್ಷೆ ಕಿಮ್ ಜಾಂಗ್ ಈಗ ಯಶಸ್ವಿಯಾಗಿ ನಡೆಸಿದ್ದಾರೆ ಅಂತಾನೂ ಹೇಳ್ಬೋದು. ಇದು ಇಡೀ ವಿಶ್ವದ ಶಾಂತಿಗೆ ದಂಕೆ ತರುವಂತಹ ಕ್ಷಿಪಣಿ ಅಂತಾನೂ ಹೇಳ್ಬೋದು. ಯಾಕಪ್ಪ ಅಂದ್ರೆ ಇದು ಕೇವಲ 30 ನಿಮಿಷದಲ್ಲಿ ಅಮೆರಿಕಾವನ್ನೇ ನಾಶ ಮಾಡುವಂತಹ ಒಂದು ಅಣು ಬಾಂಬ್ ಅಂತಾನೂ ಹೇಳ್ಬೋದು. ಈ ಒಂದು ಬಾಂಬ್ನಿಂದ ಇಡೀ ಅಮೆರಿಕನೇ ಈಗ ದಗದಗ ಅಂತ ಹೇಳ್ತಾ ಇದೆ. ಹೌದು ವೀಕ್ಷಕರೇ,
ಅಮೆರಿಕ ಮಾಜಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ಈಗಿನ ಆಡಳಿತ ವರ್ಗಕ್ಕೆ ಭಾರಿ ಟೆನ್ಷನ್ ಶುರುವಾಗಿದೆ ಅಂತಲೂ ಹೇಳ್ಬೋದು. ಒಂದು ವೇಳೆ ಈ ಕ್ಷಿಪಣಿ ದಾಳಿ ನಡೆದರೆ ಅದು ಜಾಗತಿಕ ಮಹಾಯುದ್ಧಕ್ಕೆ ನಾಂದಿ ಆಗ್ಬೋದು ಅನ್ನೋ ಆತಂಕ ಈಗ ಎದುರಾಗಿದೆ ಅಂತಲೂ ಹೇಳ್ಬೋದು. ಇದುವರೆಗೆ ಕಿಂಗ್ ಜಾನ್ ಯಾವುದೇ ಒಂದು ಯುದ್ಧಕ್ಕೆ ಕಾಲಿಟ್ಟಿಲ್ಲ, ಬಟ್ ಅವನು ಕಾಲಿಟ್ಟರೆ ಆ ದೇಶ ಸರ್ವನಾಶ ಆಗೋದಂತೂ ಗ್ಯಾರಂಟಿ. ಅದೀಗ ಈಗ ಅಮೆರಿಕಾಗೆ ಒಂದು ಭಯ ಮುಟ್ಟಿದೆ ಅಂತಲೂ ಹೇಳ್ಬೋದು. ವೀಕ್ಷಕರೇ, ಮುಂದಿನ ದೊಡ್ಡ ಸುದ್ದಿ ನೋಡೋದಾದ್ರೆ LPG ಗ್ರಾಹಕರಿಗೆ ಕೇಂದ್ರ ಸರ್ಕಾರದಿಂದ ಒಂದು ಭರ್ಜರಿ ಸಿಹಿ ಸುದ್ದಿ ಬಂದಿದೆ ಅಂತಲೂ ಹೇಳ್ಬೋದು. ಈಗ ಕೇವಲ 600 ರೂಪಾಯಿಗೆ LPG ಸಿಲಿಂಡರ್ ಪಡೆಯಲು ಸರ್ಕಾರ ಒಂದು ಅವಕಾಶ ಕೊಟ್ಟಿದೆ ಅಂತಲೂ ಹೇಳ್ಬೋದು. ಇದಕ್ಕಾಗಿ ನೀವು ಅರ್ಜಿ ಸಲ್ಲಿಸಿದರೆ ಕೇಂದ್ರ ಸರ್ಕಾರದಿಂದ 300 ರೂಪಾಯಿ ಸಬ್ಸಿಡಿ ನೇರವಾಗಿ ನಿಮ್ಮ ಅಕೌಂಟ್ಗೆ ಬರುತ್ತೆ ಅಂತಲೂ ಹೇಳ್ತಾ ಇದ್ದಾರೆ. ಆದರೆ ಇಲ್ಲಿ ಒಂದು ಕಠಿಣ ನಿಯಮವನ್ನು ತರಲಾಗಿದೆ ಅಂತಲೂ ಹೇಳ್ಬೋದು ವೀಕ್ಷಕರೇ. ಏನಪ್ಪಾ ಅಂದರೆ ನೀವು LPG ಬುಕ್ಕಿಂಗ್ ಮೇಲೆ ಈಗ ಒಂದು ದೊಡ್ಡ ಬದಲಾವಣೆ ಮಾತ್ರ ಮಾಡಿದ್ದಾರೆ, ಒಂದು ಮಿತಿನೂ ಕೂಡ ಹೇರಲಾಗಿದೆ ಅಂತ ಹೇಳ್ತಾ ಇದ್ದಾರೆ. ನೀವು ಒಂದು ತಿಂಗಳಿಗೆ ಎಷ್ಟು ಸಿಲಿಂಡರ್ ಬುಕ್ ಮಾಡಬಹುದು ಅನ್ನೋದನ್ನು ಸರ್ಕಾರ ಈಗ ನಿಗದಿ ಮಾಡಿದೆ ಅಂತಲೂ ಹೇಳ್ಬೋದು. ಗ್ಯಾಸ್ ದುರ್ಬಳಕೆ ತಡೆಯಲು ಮತ್ತು ಬ್ಲಾಕ್ ಮಾರ್ಕೆಟ್ ದಂಧೆ ನಿಲ್ಲಿಸಲು ಈ ಒಂದು ಕಠಿಣ ನಿಯಮವನ್ನು ಕೂಡ ಜಾರಿಗೆ ತಂದಿದೆ. ನೀವು ತಿಂಗಳಿಗೆ ಏನಾದರೂ ಒಂದು ಗ್ಯಾಸ್ನ ಯೂಸ್ ಮಾಡಿದ್ರೆ ನಿಮಗೆ ಇಲ್ಲಿ 600 ರೂಪಾಯಿ ಅಷ್ಟೇ ಕಟ್ಟಬೇಕಾಗುತ್ತೆ. ಇನ್ನು 300 ರೂಪಾಯಿ ನಿಮಗೆ ಸಬ್ಸಿಡಿ ಹಣ ಬರುತ್ತೆ ಅಂತಲೂ ಹೇಳ್ಬೋದು. ಟೋಟಲ್ ಆಗಿ ನೀವು 950 ರೂಪಾಯಿನ ಅಮೌಂಟ್ನ ಕಟ್ಟಿದರೆ ನಿಮಗೆ ಇಲ್ಲಿ 300 ರೂಪಾಯಿ ಸಬ್ಸಿಡಿ ಕೂಡ ಬರುತ್ತೆ ತಿಂಗಳಲ್ಲಿ ಒಂದು ಗ್ಯಾಸ್ನ ಯೂಸ್ ಮಾಡಿದ್ರೆ. ಈ ಒಂದು ಕಠಿಣ ನಿಯಮವನ್ನು ನೀವೇನಾದ್ರೂ ಕಂಪ್ಲೀಟ್ ಆಗಿ ಪಾಲನೆ ಮಾಡಿದ್ರೆ ಖಂಡಿತ ನಿಮಗೆ 300 ರೂಪಾಯಿ ಸಬ್ಸಿಡಿ ಹಣ ಕೂಡ ಬರುತ್ತೆ ಅಂತಲೂ ಹೇಳ್ಬೋದು. ಈಗಾಗಲೇ ಕೆಲವು LPG ಗ್ರಾಹಕರಿಗೆ ಆಲ್ರೆಡಿ ಅಮೌಂಟ್ ಕೂಡ ಬರ್ತಾ ಇದೆ. ಸೊ ಈಗಾಗಲೇ ಯಾರಿಗೆಲ್ಲ ಬಂದಿದೆ ದಯವಿಟ್ಟು ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ, ಮತ್ತು ಯಾವ ಜಿಲ್ಲೆಗೆ ಬಂದಿದೆ ಅದನ್ನು ಕೂಡ ತಿಳಿಸಿ ಅಂತಲೂ ಹೇಳ್ಬೋದು. ಇನ್ನು ಮುಂದಿನ ಸುದ್ದಿ ನೋಡೋದಾದರೆ ಕರ್ನಾಟಕದ CM ಆಗಿರುವಂತಹ ಸಿದ್ದರಾಮಯ್ಯನವರು ಕೇಂದ್ರ ಸರ್ಕಾರಕ್ಕೆ ಹಿಂದಿ ಭಾಷೆ ಬಗ್ಗೆ ಒಂದು ಎಚ್ಚರಿಕೆ ಸಹ ನೀಡಿದ್ದಾರೆ ಅಂತಲೂ ಹೇಳ್ಬೋದು. ಹೌದು ವೀಕ್ಷಕರೇ, ಈಗ ರಾಜ್ಯಾದ್ಯಂತ ಸಂಚಲನ ಮೂಡಿಸಿರೋದು ನಮ್ಮ CM ಸಿದ್ದರಾಮಯ್ಯವರು ಈ ಒಂದು ಖಡಕ್ ಹೇಳಿಕೆ ಅಂತಲೂ ಹೇಳ್ಬೋದು. ನಾವು ಓದುವಾಗ ಹಿಂದಿ ಭಾಷೆ ಕಡ್ಡಾಯ ಇರಲಿಲ್ಲ, ಈಗಿನ ಪರೀಕ್ಷೆಗೂ ಅದು ಕಡ್ಡಾಯ ಆಗಬಾರ್ದು ಅಂತ ಸಿದ್ದರಾಮಯ್ಯವರು ಕೇಂದ್ರ ಸರ್ಕಾರಕ್ಕೆ ನೇರ ಎಚ್ಚರಿಕೆ ಸಹ ನೀಡಿದ್ದಾರೆ ಅಂತಲೂ ಹೇಳ್ಬೋದು. ಒಂದು ಕಡೆ SSLC ಪರೀಕ್ಷೆಯ 625 ಅಂಕದಿಂದ 525ಕ್ಕೆ ಇಳಿಕೆ ಪ್ಲಾನ್ ನಡೆಸಿದರೆ, ಇದೊಂದು ಕಡೆ ಹಿಂದಿ ಭಾಷೆ ಹೇರಿಕೆಯನ್ನು ಸಿದ್ದರಾಮಯ್ಯವರು ಕಟ್ಟುವಾಗಿ ವಿರೋಧಿಸಿದ್ದಾರೆ ಅಂತಲೂ ಹೇಳ್ಬೋದು. ಕನ್ನಡವೇ ನಮಗೆ ಮೊದಲ ಆದ್ಯತೆ, ಹಿಂದಿ ಕಲಿಯೋದು ಬಿಡೋದು ವಿದ್ಯಾರ್ಥಿಗಳ ಇಚ್ಛೆ, ಆದರೆ ಪರೀಕ್ಷೆಯಲ್ಲಿ ಅದನ್ನು ಕಡ್ಡಾಯ ಮಾಡಿ ಮಕ್ಕಳ ಮೇಲೆ ಒತ್ತಡ ಹಾಕಬೇಡಿ ಅಂತ ನಮ್ಮ ಸಿದ್ದರಾಮಯ್ಯವರು ಈಗ ಕೇಂದ್ರ ಸರ್ಕಾರ ಮೇಲೆ ಗುಡುಗಿದ್ದಾರೆ ಅಂತಲೂ ಹೇಳ್ಬೋದು. CM ಅವರ ಹೇಳಿಕೆಯಿಂದ ಈಗ ಶಿಕ್ಷಣ ಇಲಾಖೆ ಭಾರಿ ಬದಲಾವಣೆ ನಿರೀಕ್ಷೆ ಮಾಡಲಾಗ್ತಾ ಇದೆ ಅಂತಲೂ ಹೇಳ್ತಾ ಇದ್ದಾರೆ. ಹಿಂದಿ ಪರೀಕ್ಷೆ ಬರೋರು ಏಕೆ ಬರೆಯೋದಿಲ್ಲ ಏಕೆ ಅನ್ನೋ ರೀತಿ ರೂಲ್ಸ್ ಬರ್ತಾ ಇದೆ ಅಂತಲೂ ಹೇಳ್ತಾ ಇದ್ದಾರೆ. ಸೊ ಇದರ ಜೊತೆಗೆ ಹಿಂದಿ ಪರೀಕ್ಷೆ ಬರೆದ್ರೂ ಓಕೆ ಬರೆಯದಿದ್ರೂ ಓಕೆ ಅನ್ನೋ ರೀತಿ ಹೊಸ ರೂಲ್ಸ್ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರ ಈ ಒಂದು ಭಾಷಾ ಪ್ರೇಮ ನಿರ್ಧಾರಕ್ಕೆ ನಿಮ್ಮ ಬೆಂಬಲ ಇದೆಯಾ ಇಲ್ಲ ದಯವಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ಇನ್ನು ವೀಕ್ಷಕರೇ, ಕೊನೆಯ ಅಪ್ಡೇಟ್ ನೋಡ್ತಾ ಹೋಗೋದಾದ್ರೆ ಚಿನ್ನದ ಬೆಲೆಯಲ್ಲಿ ಭಾರಿ ಕುಸಿತ ಕಾಣ್ತಾ ಇದೆ. ಹೌದು ವೀಕ್ಷಕರೇ, ಸತತವಾಗಿ ಯುದ್ಧದ ಪರಿಣಾಮದಿಂದ ಮಾರುಕಟ್ಟೆಯಲ್ಲಿ ಚಿನ್ನದ ಬೆಲೆ ತುಂಬಾ ಪಾತಾಳಕ್ಕೆ ಇಳಿದಿದೆ ಅಂತಲೂ ಹೇಳ್ಬೋದು. ಈಗ ಸತತವಾಗಿ 4ನೇ ದಿನ ಚಿನ್ನದ ಬೆಲೆ ತುಂಬಾ ಕುಸಿತ ಕಾಣ್ತಾ ಇದೆ. ಯಾರೆಲ್ಲ ಆಭರಣ ಪ್ರಿಯರಿದಿರೋ ಅವರಿಗೊಂದು ಬಿಗ್ ಸರ್ಪ್ರೈಸ್ ಅಂತಲೂ ಹೇಳ್ಬೋದು. ಇಂಥ ಸಮಯದಲ್ಲಿ ನೀವು ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡೋದಾಗಿರಲಿ, ಮದುವೆ ಸಮಾರಂಭಗಳಿಗೆ ಗೋಲ್ಡ್ನ ತಗೊಳೋದಾಗಿರಲಿ, ಸೊ ಇಂಥ ಒಂದು ಬೆಲೆಯಲ್ಲಿ ತಗೊಂಡ್ರೆ ನಿಮಗೆ ಹಣ ಕೂಡ ಉಳಿತಾಯ ಆಗುತ್ತೆ ಅಂತಲೂ ಹೇಳ್ಬೋದು. ಯಾಕಪ್ಪ ಅಂದರೆ ಈಗ ಬರೋಬ್ಬರಿ 1900 ರೂಪಾಯಿ 50 ರೂಪಾಯಿನೋ ಇಳಿಕೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ 1 ಗ್ರಾಮ್ ಬೆಲೆ ಈಗ ಬರೋಬ್ಬರಿ 1950 ರೂಪಾಯಿ ಇಳಿಕೆ ಆಗಿದೆ. ಪ್ರತಿದಿನ ಕೂಡ 1000-1500 ಅಮೌಂಟ್ ಕೂಡ ಇಳಿಕೆ ಆಗ್ತಾ ಇದೆ. ಆದಷ್ಟು ಬೇಗ ಇಂಥ ಸಮಯದಲ್ಲಿ ನೀವು ಗೋಲ್ಡ್ನ ಖರೀದಿ ಮಾಡೋದು ತುಂಬ ಒಳ್ಳೆಯದು. ಈಗ ನಿಮ್ಮ ಜಿಲ್ಲೆಯಲ್ಲಿ ಗೋಲ್ಡ್ನ ಪ್ರೈಸ್ನ ಎಷ್ಟಿದೆ ದಯವಿಟ್ಟು ಈ ಕಾಮೆಂಟ್ ಮುಖಾಂತರ ತಿಳಿಸಿ. ಸೊ ನಮಗೂ ಗೊತ್ತಾಗುತ್ತೆ ಯಾವ ಜಿಲ್ಲೆಯಲ್ಲಿ ಗೋಲ್ಡ್ ಪ್ರೈಸ್ ಯಾವ ರೀತಿ ಇದೆ ಅಂತ. ಈಗ ಪ್ರೆಸೆಂಟ್ ಆಗಿ ಕರ್ನಾಟಕದಲ್ಲಿ 10 ಗ್ರಾಮ್ ಚಿನ್ನಕ್ಕೆ ಬರೋಬ್ಬರಿ ಅಂದರೂ 1950 ರೂಪಾಯಿನೋ ಇಳಿಕೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದು ಯುದ್ಧದ ಪರಿಣಾಮದಿಂದ ಮಾರುಕಟ್ಟೆಯಲ್ಲಿ ತುಂಬ ಕುಸಿತ ಕಾಣ್ತಾ ಇದೆ. ಹಾಗಂತ ಸೊ ಯುದ್ಧ ಏನಾದರೂ ಬಂದಾದರೆ ಖಂಡಿತವಾಗಿಯೂ ಇಲ್ಲಿ ಗೋಲ್ಡ್ ಪ್ರೈಸ್ ಜಾಸ್ತಿ ಆಗುವಂಥ ಚಾನ್ಸಸ್ ಇರುತ್ತೆ. ಆದಷ್ಟು ಬೇಗ ಯಾರೆಲ್ಲ ಗೋಲ್ಡ್ನ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀರೋ ಇಂಥ ಸಮಯದಲ್ಲಿ ಗೋಲ್ಡ್ನ ಪರ್ಚೇಸ್ ಮಾಡೋದು ತುಂಬ ಒಳ್ಳೆಯದು. ಹಾಗಿದ್ರೆ ಸೊ ಯಾರೆಲ್ಲ ಗೋಲ್ಡ್ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀರಾ, ಸೊ ನಿಮ್ಮ ಫೈನಲ್ ರೇಟ್ ಎಷ್ಟಿಗೆ ಬಂದರೆ ನೀವು ಗೋಲ್ಡ್ನ ತೊಗೊತೀರಾ, ಅಂದರೆ 1 ಗ್ರಾಮ್ ಪ್ರೈಸ್ ಇಷ್ಟಕ್ಕೆ ಬಂದರೆ ನಾನು ತೊಗೊತೀನಿ ಅಂತ ಅಂಥವ್ರು ಇರ್ತಿರಲ್ಲ, ಸೊ ಅಂಥವ್ರು ಸೊ ನಿಮ್ಮ ಫೈನಲ್ ಪ್ರೈಸ್ ಎಷ್ಟಾಗಬೇಕು ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸ್ಬೋದು. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಎಲ್ಲ ದೊಡ್ಡ ಮಾಹಿತಿಗಳು ನಿಮಗಾಗಿ. ಸೊ ದಯವಿಟ್ಟು ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಅಷ್ಟೇ ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಸು ಕೂಡ ರೆಫರ್ ಮಾಡಿ ಅಂತ ಹೇಳ್ತಾ, ಇದೇ ರೀತಿಯ ದೊಡ್ಡ ಸುದ್ದಿಗಳಿಗಾಗಿ ನಮ್ಮ ಯೋಜನಾ ಲೋಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಷ್ಟೇ ಅಲ್ಲದೆ ಪಕ್ಕದವರ ಬೆಲ್ ಐಕಾನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ.